ಪ್ರಿಯರೇ, ಒಳ್ಳೆಯ ಸ್ನೇಹಿತನಾದ ಯೇಸು ಕ್ರಿಸ್ತನ ಮಹಿಮೆಯ ನಾಮದಲ್ಲಿ ನಿಮ್ಮೆಲ್ಲರಿಗೂ ಸಮಗ್ರ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಸುಸ್ವಾಗತ. ಕಳೆದ ಕಾರ್ಯಕ್ರಮದಲ್ಲಿ ದೇವರ ವಾಕ್ಯ ಧ್ಯಾನದಲ್ಲಿ ಬಹು ಗಂಭೀರವಾದ ಸತ್ಯವನ್ನು ನಾವು ತಿಳಿದುಕೊಂಡಿರುವೆವು. ಇಂದು ನಾವು ಲೂಕನು ಬರೆದ ಸುವಾರ್ತೆಯ 10ನೇ ಅಧ್ಯಾಯದ 21ನೇ ವಚನದಿಂದ 11ನೇ ಅಧ್ಯಾಯದ 4ನೇ ವಚನಗಳವರೆಗೆ ಧ್ಯಾನಿಸುವಾಗ, ಕರುಣೆಯುಳ್ಳ ಸಮಾರ್ಯದವನ ಸಾಮ್ಯದ ಗೂಢಾರ್ಥವನ್ನು, ಮರಿಯಳು ತನ್ನ ಜೀವಿತದಲ್ಲಿ ಆರಿಸಿಕೊಂಡ ಅಮೂಲ್ಯವಾದ ಎಂದಿಗೂ ತೆಗೆಯಲ್ಪಡದ ವಿಷಯವನ್ನು ತಿಳಿದುಕೊಳ್ಳಲಿರುವೆವು. ಆದುದರಿಂದ ಬನ್ನಿರಿ, ಸತ್ಯವೇದ ಅಧ್ಯಯನವನ್ನು ಪ್ರಾರ್ಥನಾಪೂರ್ವಕವಾಗಿ ಪ್ರಾರಂಭಿಸೋಣ. ಪರಲೋಕದಲ್ಲಿರುವ ನಿಮ್ಮ ತಂದೆಯು ಯಾವ ದೋಷವೂ ಇಲ್ಲದವನಾಗಿರುವಂತೆ ನೀವು ದೋಷವಿಲ್ಲದವರಾಗಿರ್ರಿ ಎಂಬುದಾಗಿ ಹೇಳಿದಂಥ ನಮ್ಮ ಪ್ರಭುವೂ ರಕ್ಷಕನೂ ಆಗಿರುವ ಯೇಸು ಕ್ರಿಸ್ತನ ಪವಿತ್ರ ನಾಮದಲ್ಲಿ ನಿಮ್ಮನ್ನು ವಂದಿಸುತ್ತಾ ಇಂದಿನ ಅಧ್ಯಯನಕ್ಕೆ ಬಹು ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಇಂದು ನಾವು ಲೂಕನು ಬರೆದ ಸುವಾರ್ತೆ 10ನೇ ಅಧ್ಯಾಯ 21ನೇ ವಚನದಿಂದ 11ನೇ ಅಧ್ಯಾಯದ 4ನೇ ವಚನದವರೆಗೂ ಧ್ಯಾನ ಮಾಡಿಕೊಳ್ಳೋಣ. ಹಾಗಾದರೆ ಬನ್ನಿರಿ, ನಮ್ಮ ಇಂದಿನ ಧ್ಯಾನವನ್ನು ಆರಂಭಿಸುವ ಹಾಗೆ ದಯಮಾಡಿ ನಿಮ್ಮ ಸತ್ಯವೇದದಲ್ಲಿ ಲೂಕನು ಬರೆದ ಸುವಾರ್ತೆ 10ನೇ ಅಧ್ಯಾಯ 21ರಿಂದ 24 ವಚನಗಳನ್ನು ನನ್ನೊಂದಿಗೆ ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ಅದೇ ಗಳಿಗೆಯಲ್ಲಿ ಆತನು ಪವಿತ್ರಾತ್ಮನ ಪ್ರೇರಣೆಯಿಂದ ಉಲ್ಲಾಸಗೊಂಡು ಹೇಳಿದ್ದೇನೆಂದರೆ, ತಂದೆಯೇ, ಪರಲೋಕ ಭೂಲೋಕಗಳ ಒಡೆಯನೇ, ನೀನು ಜ್ಞಾನಿಗಳಿಗೂ ಬುದ್ಧಿವಂತರಿಗೂ ಈ ಮಾತುಗಳನ್ನು ಮರೆಮಾಡಿ ಬಾಲಕರಿಗೆ ಪ್ರಕಟ ಮಾಡಿದ್ದೀಯೆಂದು ನಿನ್ನನ್ನು ಕೊಂಡಾಡುತ್ತೇನೆ. ಹೌದು ತಂದೆಯೇ, ಹೀಗೆ ಮಾಡುವುದು ಒಳ್ಳೆಯದೆಂದು ನಿನ್ನ ದೃಷ್ಟಿಗೆ ತೋರಿದ್ದರಿಂದ ನಿನ್ನನ್ನು ಕೊಂಡಾಡುತ್ತೇನೆ. ನನ್ನ ತಂದೆಯು ಎಲ್ಲವನ್ನೂ ನನಗೆ ಒಪ್ಪಿಸಿದ್ದಾನೆ. ಮಗನು ಇಂಥವನೆಂದು ತಂದೆಯೇ ಹೊರತು ಇನ್ನಾವನೂ ತಿಳಿದವನಲ್ಲ. ತಂದೆ ಇಂಥವನೆಂದು ಮಗನೇ ಹೊರತು ಇನ್ನಾವನೂ ತಿಳಿದವನಲ್ಲ. ಮತ್ತು ಮಗನು ತಂದೆಯನ್ನು ಯಾರಿಗೆ ಪ್ರಕಟಿಸುವುದಕ್ಕೆ ಮನಸ್ಸುಳ್ಳವನಾಗಿದ್ದಾನೋ ಅವನು ಆತನನ್ನು ತಿಳಿದವನಾಗಿದ್ದಾನೆ ಅಂದನು. ಆಮೇಲೆ ಆತನು ಶಿಷ್ಯರ ಕಡೆಗೆ ತಿರುಗಿಕೊಂಡು ವಿಂಗಡವಾಗಿ ಹೇಳಿದ್ದೇನೆಂದರೆ, ನೀವು ನೋಡುತ್ತಿರುವ ಸಂಗತಿಗಳನ್ನು ನೋಡುವವರು ಧನ್ಯರು. ಬಹುಮಂದಿ ಪ್ರವಾದಿಗಳೂ ಅರಸರು ನೀವು ನೋಡುತ್ತಿರುವ ಸಂಗತಿಗಳನ್ನು ನೋಡಬೇಕೆಂದು ಅಪೇಕ್ಷಿಸಿದರೂ ನೋಡಲಿಲ್ಲ. ನೀವು ಕೇಳುತ್ತಿರುವ ಸಂಗತಿಗಳನ್ನು ಕೇಳಬೇಕೆಂದು ಅಪೇಕ್ಷಿಸಿದರೂ ಕೇಳಲಿಲ್ಲ ಎಂಬುದಾಗಿ ನಿಮಗೆ ಹೇಳುತ್ತೇನೆ ಅಂದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ದೇವಜನರೇ, ಈ ವಾಕ್ಯ ಭಾಗದಲ್ಲಿ ಯೇಸು ಕ್ರಿಸ್ತನಿಂದ ಕಳುಹಿಸಲ್ಪಟ್ಟವರು ತಮ್ಮ ಕೆಲಸವನ್ನು ಮುಗಿಸಿ ಹಿಂತಿರುಗಿದಾಗ ಆತನು ಪವಿತ್ರಾತ್ಮ ಪ್ರೇರಿತನಾಗಿ ಉಲ್ಲಾಸಗೊಂಡನೆಂಬುದಾಗಿಯೂ ಮತ್ತು ಆತನು ತನ್ನ ತಂದೆಯನ್ನು ಕೊಂಡಾಡಿದನೆಂಬುದಾಗಿಯೂ ನಾವು ನೋಡುತ್ತೇವೆ. ಕರ್ತನಲ್ಲಿ ಪ್ರಿಯರೇ, ಈಗ ನಾವು ಲೂಕನ ಸುವಾರ್ತೆಯ ಗುಣಲಕ್ಷಣವನ್ನು ವಿವರಿಸುವ ಸಂಗತಿಗೆ ಬಂದಿರುತ್ತೇವೆ. ನೋಡಿರಿ, ಮಾರ್ಕನು ಯಾವ ರೀತಿಯಲ್ಲಿ ಅದ್ಭುತ ಕಾರ್ಯಗಳಿಗೆ ಪ್ರಾಮುಖ್ಯತೆಯನ್ನು ಕೊಡುತ್ತಾನೋ ಹಾಗೆಯೇ ವೈದ್ಯನಾದ ಲೂಕನು ಸಾಮ್ಯಗಳಿಗೆ ಪ್ರಾಮುಖ್ಯತೆಯನ್ನು ಕೊಡುತ್ತಾನೆ. ಲೂಕನು ಬರೆದಿರುವ ಕೆಲವು ಸಾಮ್ಯಗಳು ಸತ್ಯವೇದದಲ್ಲಿ ದೊರಕುವ ಅತಿ ಚಿರಪರಿಚಿತವಾದಂಥ ಭಾಗಗಳಾಗಿವೆ. ಒಳ್ಳೆ ಸಮಾರ್ಯದವನ ಈ ಸಾಮ್ಯವು ಬಹುಶಃ ಅತಿ ಅತ್ಯುತ್ತಮವಾದಂಥ ಕಥೆಯಾಗಿರುತ್ತದೆ ಮತ್ತು ಅನೇಕ ಕಲಾ ವಿಮರ್ಶಕರು ಅದನ್ನು ಒಪ್ಪಿಕೊಳ್ಳುತ್ತಾರೆ. ನಮ್ಮ ಧ್ಯಾನದಲ್ಲಿ ಮುಂದುವರೆದು ನಾವು ಲೂಕನು ಬರೆದ ಸುವಾರ್ತೆ 10ನೇ ಅಧ್ಯಾಯ 25ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ. ಆಗ ಒಬ್ಬ ಧರ್ಮೋಪದೇಶಕನು ಎದ್ದು ಆತನನ್ನು ಪರೀಕ್ಷಿಸುವುದಕ್ಕಾಗಿ, ಬೋಧಕನೇ, ನಾನು ನಿತ್ಯ ಜೀವಕ್ಕೆ ಬಾಧ್ಯನಾಗುವಂತೆ ಏನು ಮಾಡಬೇಕು ಎಂದು ಕೇಳಲು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಬಂಧುಗಳೇ, ಈ ಒಳ್ಳೆ ಸಮಾರ್ಯದವನ ಸಾಮ್ಯವು ನಿತ್ಯ ಜೀವದ ಕುರಿತಾಗಿ ಕೇಳಲ್ಪಟ್ಟ ಪ್ರಶ್ನೆಗೆ ಉತ್ತರವಾಗಿ ಬಂದಿರುತ್ತದೆ. ನೋಡಿರಿ, ಅದು ಯಥಾರ್ಥವಾದ ಪ್ರಶ್ನೆಯಾಗಿರದಿದ್ದರೂ ಅದೊಂದು ಒಳ್ಳೆಯ ಹಾಗೂ ಪ್ರಮುಖವಾದಂಥ ಪ್ರಶ್ನೆಯಾಗಿತ್ತು. ಒಬ್ಬ ಧರ್ಮೋಪದೇಶಕನು ಒಂದು ಪ್ರಶ್ನೆಯನ್ನು ಕೇಳಿದನು. ನೋಡಿರಿ, ಈ ವ್ಯಕ್ತಿಯು ಧರ್ಮಶಾಸ್ತ್ರವನ್ನು ಬಿಡಿಸಿ ಹೇಳುವನಾಗಿದ್ದನು. ಈಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಅದ್ಭುತವಾದಂಥ ರೀತಿಯಲ್ಲಿ ಪ್ರಶ್ನೆಗಳನ್ನು ವ್ಯವಹರಿಸುತ್ತಾ ಇದ್ದಾನೆ. ಆ ವ್ಯಕ್ತಿಯು ಕೇಳಿದ ಪ್ರಶ್ನೆಗೆ ಪ್ರತ್ಯುತ್ತರವಾಗಿ ಯೇಸು ಕ್ರಿಸ್ತನು ಮತ್ತೊಂದು ಪ್ರಶ್ನೆಯನ್ನು ಅವನಿಗೆ ಕೇಳಿದನು. ಅದನ್ನು ನಾವು ಲೂಕನು ಬರೆದ ಸುವಾರ್ತೆ 10ನೇ ಅಧ್ಯಾಯ 26ನೇ ವಚನದಲ್ಲಿ ಹೀಗೆ ನೋಡುತ್ತೇವೆ. ಆತನು ಅವನಿಗೆ, ಶಾಸ್ತ್ರದಲ್ಲಿ ಏನು ಬರೆದದೆ, ಹೇಗೆ ಓದಿದ್ದಿ ಎಂದು ಕೇಳಿದನು ಎಂಬುದಾಗಿ. ಪ್ರಿಯರೇ, ಆ ವ್ಯಕ್ತಿಯು ಧರ್ಮೋಪದೇಶಕನು, ಮೋಶೆಯ ನಿಯಮಗಳಲ್ಲಿ ನಿಪುಣನು ಎಂಬುದನ್ನು ಯೇಸು ಕ್ರಿಸ್ತನು ತಿಳಿದಿದ್ದನು. ನಮ್ಮ ಧ್ಯಾನವನ್ನು ಮುಂದುವರಿಸಿ 27 ಹಾಗೂ 28ನೇ ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ. ಅದಕ್ಕೆ ಅವನು, ನಿನ್ನ ದೇವರಾಗಿರುವ ಕರ್ತನನ್ನು ನಿನ್ನ ಪೂರ್ಣ ಹೃದಯದಿಂದಲೂ, ನಿನ್ನ ಪೂರ್ಣ ಪ್ರಾಣದಿಂದಲೂ, ನಿನ್ನ ಪೂರ್ಣ ಶಕ್ತಿಯಿಂದಲೂ, ನಿನ್ನ ಪೂರ್ಣ ಬುದ್ಧಿಯಿಂದಲೂ ಪ್ರೀತಿಸಬೇಕು, ಮತ್ತು ನಿನ್ನ ನೆರೆಯವನನ್ನು
ನಿನ್ನಂತೆಯೇ ಪ್ರೀತಿಸಬೇಕು ಎಂದು ಬರೆದದೆ ಅಂದನು. ಆತನು ಅವನಿಗೆ, ನೀನು ಸರಿಯಾಗಿ ಉತ್ತರ ಕೊಟ್ಟಿ, ಇದರಂತೆ ಮಾಡು, ಮಾಡಿದರೆ ಜೀವಿಸುವಿ ಎಂದು ಹೇಳಿದನು ಎಂಬುದಾಗಿ. ಪ್ರಿಯರೇ, ಓದಿದಂಥ ಈ ವಾಕ್ಯ ಭಾಗದಲ್ಲಿ ಒಂದು ಕೊಕ್ಕೆ ಇರುವುದನ್ನು ನೀವು ಗಮನಿಸಿರುವಿರಿ ಎಂದು ನಾನು ನಂಬುತ್ತೇನೆ. ಮುಂದುವರೆದು ನಾವು 29ನೇ ವಚನವನ್ನು ಓದುವಾಗ, ಆದರೆ ಅವನು ತನ್ನನ್ನು ನೀತಿವಂತನೆಂದು ತೋರಿಸಿಕೊಳ್ಳುವುದಕ್ಕೆ ಅಪೇಕ್ಷಿಸಿ ನನ್ನ ನೆರೆಯವನು ಯಾರು ಎಂದು ಯೇಸುವನ್ನು ಕೇಳಲು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಸ್ನೇಹಿತರೆ, ದಯಮಾಡಿ ಗಮನಿಸಿರಿ, ನೀನು ಸರಿಯಾಗಿ ಉತ್ತರ ಕೊಟ್ಟಿ ಎಂಬುದಾಗಿ ಯೇಸು ಕ್ರಿಸ್ತನು ಹೇಳುತ್ತಿರುವನು. ನೋಡಿರಿ, ಈ ಸಂಗತಿಯು ಆತನು ಕ್ರೂಜಿಗೆ ಹೋಗುವ ಮೊದಲು ಸಂಭವಿಸಿರುವ ಸಂಗತಿಯಾಗಿದೆ. ಈಗ ಯೇಸು ಕ್ರಿಸ್ತನು ಅವನಿಗೆ ಹೇಳುತ್ತಿರುವುದನ್ನು ಕೇಳುವಾಗ, ಒಬ್ಬನು ಧರ್ಮಶಾಸ್ತ್ರವನ್ನು ಅನುಸರಿಸುವುದರ ಮೂಲಕ ರಕ್ಷಿಸಲ್ಪಡಬಹುದೋ ಎಂಬ ಪ್ರಶ್ನೆಯು ನಮ್ಮ ಮುಂದೆ ಬರುತ್ತದೆ. ಹೌದು, ರಕ್ಷಿಸಲ್ಪಡಬಹುದು. ಆದರೆ ಧರ್ಮಶಾಸ್ತ್ರವನ್ನು ಓದುವವರಾಗಿರದೆ ಅದನ್ನು ಮಾಡುವವರು ನೀತಿವಂತರೆಂಬ ನಿರ್ಣಯವನ್ನು ಹೊಂದುತ್ತಾರೆ. ನಾವು ಹಾಗೆ ಮಾಡಬಹುದು ಎಂಬುದಾಗಿ ಹೇಳುವುದಾದರೆ ದೇವರು ನಮ್ಮನ್ನು ಎದುರು ನುಡಿಯಿಂದ ತಡೆಯುವಾತನಾಗಿದ್ದಾನೆ. ಯಾಕಂದರೆ ಪ್ರಿಯರೇ, ನಮ್ಮ ಶರೀರದಿಂದ ಧರ್ಮಶಾಸ್ತ್ರವನ್ನು ಅನುಸರಿಸುವುದು ಬಹು ಕಷ್ಟಕರವಾಗಿರುವುದು. ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 3 ಮತ್ತು 4ನೇ ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ. ಧರ್ಮಶಾಸ್ತ್ರವು ನಮ್ಮ ಶರೀರಾಧೀನ ಸ್ವಭಾವದ ನಿಮಿತ್ತ ನಿರ್ಬಲವಾಗಿ ಯಾವ ಕೆಲಸವನ್ನು ಮಾಡಲಾರದೆ ಇತ್ತೋ ಅದನ್ನು ದೇವರೇ ಮಾಡಿದನು. ಏನೆಂದರೆ, ಆತನು ಪಾಪ ನಿವಾರಣೆಗಾಗಿ ತನ್ನ ಮಗನನ್ನು ಪಾಪಾಧೀನವಾದ ನರಭಾವದ ರೂಪದಲ್ಲಿ ಕಳುಹಿಸಿಕೊಟ್ಟು ನರಭಾವದಲ್ಲಿಯೇ ಪಾಪಕ್ಕೆ ಮರಣದಂಡನೆಯನ್ನು ವಿಧಿಸಿದನು. ಹೀಗಿರಲು ಶರೀರ ಭಾವಕ್ಕೆ ಅನುಸಾರವಾಗಿ ನಡೆಯದೆ ಪವಿತ್ರಾತ್ಮಾನುಸಾರವಾಗಿ ನಡೆಯುವವರಾದ ನಮ್ಮಲ್ಲಿ ಧರ್ಮಶಾಸ್ತ್ರದ ನಿಯಮವು ನೆರವೇರುವುದಕ್ಕೆ ಮಾರ್ಗವಾಯಿತು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಈಗ ಒಂದು ವೇಳೆ ಆ ಧರ್ಮೋಪದೇಶಕನು ಪ್ರಾಮಾಣಿಕತೆಯುಳ್ಳವನಾಗಿದ್ದರೆ ಅವನು ಧರ್ಮಶಾಸ್ತ್ರವನ್ನು ಅನುಸರಿಸುವಲ್ಲಿ ತಾನು ಅನುಭವಿಸಿರುವ ಸೋಲನ್ನು ಒಪ್ಪಿಕೊಳ್ಳುತ್ತಿದ್ದನು. ಆದರೆ ಅದನ್ನು ಮಾಡುವ ಬದಲಾಗಿ ಅವನು ತಪ್ಪಿಸಿಕೊಳ್ಳುವ ಮಾರ್ಗವನ್ನು ಅನುಸರಿಸುತ್ತಿರುವನು. ಅದಕ್ಕಾಗಿಯೇ ಅವನು ನನ್ನ ನೆರೆಯವನು ಯಾರು ಎಂಬುದಾಗಿ ಕೇಳಿದನು. ಈ ಪ್ರಶ್ನೆಗೆ ಉತ್ತರವಾಗಿ ಯೇಸು ಕ್ರಿಸ್ತನು ಈ ಒಳ್ಳೆಯ ಸಮಾರ್ಯದವನ ಸಾಮ್ಯವನ್ನು ಹೇಳಿದನು. ಪ್ರಿಯರೇ, ಇದು ಒಂದು ಸಾಧಾರಣವಾದಂಥ ಕಥೆಯಾಗಿ ಕಂಡುಬಂದರೂ ಇದೊಂದು ಅದ್ಭುತವಾದಂಥ ಕಥೆಯಾಗಿರುವುದು. ಬನ್ನಿರಿ ಪ್ರಿಯರೇ, ನಮ್ಮ ಧ್ಯಾನವನ್ನು ಮುಂದುವರೆಸಿ ಲೂಕನು ಬರೆದ ಸುವಾರ್ತೆ 10ನೇ ಅಧ್ಯಾಯ 30ರಿಂದ 37 ವಚನಗಳನ್ನು ಗಮನಿಸುವಾಗ ಬಹುಶಃ ಸ್ವತಃ ಧರ್ಮೋಪದೇಶಕನಾದ ಅವನಿಗೆ ಸ್ವಲ್ಪ ಗಲಿಬಿಲಿಯಾಗಿರಬಹುದೆಂದು ನಾನು ನೆನೆಸುತ್ತೇನೆ. ಪ್ರಿಯರೇ, ದಯಮಾಡಿ ಈ ವಾಕ್ಯ ಭಾಗವನ್ನು ನೀವು ಓದಿಕೊಳ್ಳಬೇಕೆಂದು ನಿಮ್ಮನ್ನು ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ದಯಮಾಡಿ ಗಮನವಿಟ್ಟು ಆಲಿಸಿರಿ. ಈಗ ತಾನೇ ನಾನು ಹೇಳಿದಂಥ ಈ ವಾಕ್ಯ ಭಾಗದಲ್ಲಿ ನಾವು ಜೀವನದ 3 ತತ್ವಜ್ಞಾನಗಳನ್ನು ಪ್ರತಿನಿಧಿಸುವ 3 ಪಂಗಡದ ಜನರನ್ನು ಈ ಸಾಮ್ಯದಲ್ಲಿ ಪ್ರತಿಬಿಂಬಿಸಲಾಗಿದೆ ಎಂದು ಏಲ್ ವಿಶ್ವವಿದ್ಯಾಲಯದ ಡೀನ್ ಬ್ರೌನ್ ಎಂಬುವರು ಹೇಳಿರುತ್ತಾರೆ. ಮೊದಲನೆಯದಾಗಿ ಕಳ್ಳನು. ನೋಡಿರಿ, ಅವನ ಜೀವನದ ತತ್ವಜ್ಞಾನವು ನಿನಗಿರುವುದೆಲ್ಲವೂ ನನ್ನದು ಎಂಬುದಾಗಿ ಹೇಳುತ್ತದೆ. ಇದು ಸಮಾಜವಾದ ಅಥವಾ ಸಮತಾವಾದ ಆಗಿರುತ್ತದೆ. ಎರಡನೆಯದಾಗಿ ಯಾಜಕನು ಮತ್ತು ಲೇವಿಯು. ಅವರ ಜೀವನದ ತತ್ವಜ್ಞಾನವು ನನಗಿರುವುದೆಲ್ಲವೂ ನನ್ನದೇ ಎಂಬುದಾಗಿ ಹೇಳುತ್ತದೆ. ಇದು ವೈಯಕ್ತಿಕತನ ಹಾಗೂ ದೇವರಿಲ್ಲದ ಬಂಡವಾಳಗಾರರ ಪ್ರಭುತ್ವವಾಗಿದೆ. ಇನ್ನು ಮೂರನೆಯದಾಗಿ ಒಳ್ಳೆ ಸಮಾರ್ಯದವನು. ನೋಡಿರಿ, ಅವನ ಜೀವನದ ತತ್ವವು ನನಗಿರುವುದೆಲ್ಲವೂ ನಿನ್ನದೇ ಎಂಬುದಾಗಿ ಹೇಳುತ್ತದೆ. ಪ್ರಿಯರೇ, ಇದು ಕ್ರಿಸ್ತೀಯ ಜೀವಿತದ ತತ್ವವಾಗಿರುತ್ತದೆ. ಕರ್ತನಲ್ಲಿ ಪ್ರಿಯ ದೇವಜನರೇ, ಈಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಈ ಸಾಮ್ಯವನ್ನು ನಾವಿರುವಲ್ಲಿಯೇ ಅದನ್ನು ಅನ್ವಯಿಸಿಕೊಳ್ಳುವಂತೆ ಇಷ್ಟಪಡುತ್ತಾನೆ. ಒಬ್ಬನೊಬ್ಬ ಮನುಷ್ಯನು ಯೆರೂಸಲೇಮಿನಿಂದ ಘಟ್ಟ ಇಳಿದು ಯೆರಿಕೋವಿಗೆ ಹೋಗುತ್ತಿರುವಾಗ ಕಳ್ಳರ ಕೈಗೆ ಸಿಕ್ಕಿದನು ಎಂಬುದಾಗಿ ಹೇಳಲ್ಪಟ್ಟಿದೆ. ಇದು ಮಾನವ ಕುಲದ ಒಂದು ಚಿತ್ರಣವಾಗಿರುತ್ತದೆ. ಅಂದರೆ ಆದಾಮನಿಂದ ಬಂದ ಜನಾಂಗವಾಗಿದೆ. ದೇವರನ್ನು ಸಮೀಪಿಸುತ್ತಿದ್ದ ಯೆರೂಸಲೇಮಿನಿಂದ ಮಾನವ ಕುಲವು ಬಂದು ಶಪಿಸಲ್ಪಟ್ಟ ಪಟ್ಟಣವಾಗಿರುವ ಯೆರಿಕೋವಿಗೆ ಹೋಗುತ್ತಾ ಇದೆ. ಹೀಗೆ ದೇವರಿಂದ ದೂರಕ್ಕೆ ಹೋಗುವಾಗ ಕಳ್ಳರ ಅಂದರೆ ಸೈತಾನನ ಕೈಗೆ ಬೀಳುತ್ತದೆ. ಯೋಹಾನನು ಬರೆದ ಸುವಾರ್ತೆ 8ನೇ ಅಧ್ಯಾಯ 44ನೇ ವಚನದಲ್ಲಿ ಅವನು ಅಂದರೆ ಸೈತಾನನು ಆದಿಯಿಂದಲೂ ಕೊಲೆಗಾರನಾಗಿದ್ದು ಎಂಬುದಾಗಿ ಯೇಸು ಕ್ರಿಸ್ತನು ತಿಳಿಸುತ್ತಾನೆ. ಮತ್ತು ಅದಕ್ಕೆ ಸಂಬಂಧಿಸಿದಂತೆ ಯೋಹಾನನು ಬರೆದ ಸುವಾರ್ತೆ 10ನೇ ಅಧ್ಯಾಯ 8ನೇ ವಚನದಲ್ಲಿ ಆತನು ನನಗಿಂತ ಮುಂಚೆ ಬಂದವರೆಲ್ಲರೂ ಕಳ್ಳರು ಸುಲುಕೊಳ್ಳುವವರು ಆಗಿದ್ದಾರೆ ಎಂಬುದಾಗಿಯೂ ಹೇಳಿರುವನು. ನೋಡಿರಿ,
ಸೈತಾನನು ಕಳ್ಳನಾಗಿರುವನು ಮತ್ತು ಯೇಸು ಕ್ರಿಸ್ತನು ಇಬ್ಬರು ಕಳ್ಳರ ನಡುವೆ ಕ್ರೂಜೆಯಲ್ಲಿ ತೂಗಾಡಿರುವುದು ಬಹು ಆಸಕ್ತಿಕರವಾಗಿದೆಯಲ್ಲವೇ? ಅರೆ ಜೀವವಾಗಿದ್ದ ಮಾನವ ಕುಲವು ತನ್ನನ್ನು ದಿಕ್ಕಿಲ್ಲದ, ನಿರೀಕ್ಷೆಯಿಲ್ಲದ ಹಾಗೂ ತನ್ನನ್ನು ರಕ್ಷಿಸಿಕೊಳ್ಳಲಾಗದ ಸ್ಥಿತಿಯಲ್ಲಿ ಮತ್ತು ಪಾಪದಲ್ಲಿ ಸತ್ತು ಹೋದಂಥ ಸ್ಥಿತಿಯಲ್ಲಿ ಕಂಡುಕೊಂಡಿತು. ಪ್ರಿಯರೇ, ಸ್ವಲ್ಪ ಸಮಯದ ನಂತರ ಒಬ್ಬ ಯಾಜಕನು ಆ ದಾರಿಯಲ್ಲಿ ನಡೆದು ಬಂದು ವಾರೆಯಾಗಿ ಹೋದನೆಂಬುದಾಗಿ ಈ ವಾಕ್ಯ ಭಾಗದಲ್ಲಿ ನಾವು ಗಮನಿಸುತ್ತೇವೆ. ಅವನು ಸಂಪ್ರದಾಯ ಬದ್ಧತೆ ಹಾಗೂ ಧರ್ಮಾಚರಣೆಯನ್ನು ಪ್ರತಿನಿಧಿಸುತ್ತಾನೆ. ಇವೆರಡೂ ಒಬ್ಬ ಮನುಷ್ಯನನ್ನು ರಕ್ಷಿಸಲಾರವು. ಯಾಜಕನ ನಂತರ ಒಬ್ಬ ಲೇವಿಯನು ಬಂದು ಅವನೂ ಸಹ ವಾರೆಯಾಗಿ ಹೋಗುತ್ತಾನೆ. ಇವನು ಕಾನೂನು ಬದ್ಧತೆಯನ್ನು ಅಥವಾ ನ್ಯಾಯಬದ್ಧತೆಯನ್ನು ಸೂಚಿಸುತ್ತಾನೆ. ಹೀಗೆ ಸಂಪ್ರದಾಯ ಬದ್ಧತೆಯಾಗಲಿ, ಧರ್ಮಾಚರಣೆಯಾಗಲಿ ಅಥವಾ ನ್ಯಾಯಬದ್ಧತೆಯಾಗಲಿ ಯಾವುದೂ ನಮ್ಮನ್ನು ರಕ್ಷಿಸಲಾರದು. ಹಾಗೆಯೇ ಸಾಮ್ಯದಲ್ಲಿ ನಾವು ಮುಂದುವರೆದು ನೋಡುವಾಗ ಯಾಜಕ ಹಾಗೂ ಲೇವಿಯ ನಂತರ ಒಬ್ಬ ಸಮಾರ್ಯದವನು ಬಂದನು ಎಂಬುದಾಗಿ ಗಮನಿಸುತ್ತೇವೆ. ಈತನು ಯಾರನ್ನು ಸೂಚಿಸುತ್ತಾನೆ? ಹೌದು, ಇವನು ಸಾಮ್ಯವನ್ನು ಹೇಳಿದ ಯೇಸು ಕ್ರಿಸ್ತನನ್ನು ಸೂಚಿಸುತ್ತಾನೆ. ಯಾವಾಗ ಸಂಪ್ರದಾಯ ಬದ್ಧತೆ, ಧರ್ಮಾಚರಣೆ ಹಾಗೂ ನ್ಯಾಯಬದ್ಧತೆ ಮನುಷ್ಯನಿಗೆ ಸಹಾಯವನ್ನು ಮಾಡಲಾರದೆ ಹೋದವೋ ಆಗ ಯೇಸು ಕ್ರಿಸ್ತನು ಬಂದನು. ಆತನು ಮುರಿದ ಹೃದಯಗಳನ್ನು ಕಟ್ಟಲು ಶಕ್ತನಾಗಿದ್ದಾನೆ. ಪಾಪದಲ್ಲಿ ಅರೆಜೀವವಾಗಿ ಕಳೆದು ಹೋಗಿರುವ ಪಾಪಿಯನ್ನು ತೆಗೆದುಕೊಂಡು ಅವನಿಗೆ ಸಹಾಯ ಮಾಡಲು ಆತನು ಶಕ್ತನಾಗಿರುವನು. ಆತನ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನಲ್ಲಿ ಪ್ರಿಯ ದೇವಜನರೇ, ಈ ಸಾಮ್ಯವು ನಮಗೊಂದು ಪ್ರಾಯೋಗಿಕವಾದಂಥ ಪಾಠವನ್ನು ಕಲಿಸಿಕೊಡುವಂಥದ್ದಾಗಿದೆ. ಅದೇನೆಂದರೆ, ನಾವು ಸಹಾಯ ಮಾಡುವ ಯಾವುದೇ ವ್ಯಕ್ತಿಯು ನಮ್ಮ ನೆರೆಯವನಾಗುತ್ತಾನೆ ಎಂಬುದಾಗಿ. ಕೇವಲ ನಮ್ಮ ಮನೆಯ ಪಕ್ಕದಲ್ಲಿ ಇರುವವರು ಮಾತ್ರ ನಮ್ಮ ನೆರೆಯವರಾಗಿರುವುದಿಲ್ಲ. ನೋಡಿರಿ, ಇಂದು ಜನರಿಗೆ ಒಳ್ಳೆಯ ಸಮಾರ್ಯದವನಾದ ಯೇಸು ಕ್ರಿಸ್ತನ ಅವಶ್ಯಕತೆ ಇರುತ್ತದೆ. ಅನೇಕ ಸಾರಿ ಲೋಕದೊಳಗೆ ಸುವಾರ್ತೆಯನ್ನು ಕೊಂಡೊಯ್ಯುವ ವಿಷಯದಲ್ಲಿ ಹೆಚ್ಚಿನ ಮಾತುಗಳನ್ನು ನಾವು ಕೇಳಿದ್ದೇವೆ. ಆದರೆ ನಿಜವಾಗಿಯೂ ಜನರು ಯೇಸು ಕ್ರಿಸ್ತನನ್ನು ತಿಳಿದುಕೊಳ್ಳುವಲ್ಲಿ ನಾವು ಮಾಡುವ ಪ್ರಯಾಸವು ಕಡಿಮೆಯಾಗಿದೆ. ದಯಮಾಡಿ ಆಲೋಚಿಸಿ ನೋಡಿರಿ. ಕರ್ತನಲ್ಲಿ ಪ್ರಿಯ ನನ್ನ ಆತ್ಮೀಯ ಬಂಧುಗಳೇ, ದಯಮಾಡಿ ಗಮನಿಸಿರಿ. ಒಬ್ಬ ಮನುಷ್ಯನು ಪಾಪವೆಂಬ ನೀರಿನಲ್ಲಿ ಅಥವಾ ಕೆಸರಿನಲ್ಲಿ ಬಿದ್ದು ಮುಳುಗುತ್ತಿರುವಾಗ ಸಂಪ್ರದಾಯ ಬದ್ಧತೆ ಹಾಗೂ ಧರ್ಮಾಚರಣೆಯು ಮುಳುಗುತ್ತಿರುವ ಆ ಮನುಷ್ಯನನ್ನು ನೋಡಿ, ಸಹೋದರನೇ, ಈಜಾಡುತ್ತಾ ನಿನ್ನನ್ನು ರಕ್ಷಿಸಿಕೋ ಎಂಬುದಾಗಿ ಹೇಳುತ್ತದೆ. ಆದರೆ ಅವನಿಗೆ ಈಜಲು ಆಗುವುದಿಲ್ಲ. ನ್ಯಾಯಬದ್ಧತೆ ಹಾಗೂ ಉದಾರವಾದವು ಅವನಿಗೆ ಹಿಡಿದುಕೊಂಡಿರು ಸಹೋದರನೇ, ಹಿಡಿದುಕೊಂಡಿರು ಎಂಬುದಾಗಿ ಹೇಳುತ್ತವೆ. ಆದರೆ ಮುಳುಗುತ್ತಿರುವ ಅವನಿಗೆ ಹೆಚ್ಚು ಸಮಯ ಹಿಡಿದುಕೊಂಡಿರಲು ಆಗುವುದಿಲ್ಲ. ಒಂದು ಸುಂದರವಾದ ಹಾಡು ಹೀಗೆ ರಚಿಸಲ್ಪಟ್ಟಿದೆ: ಸಮಾಧಾನಕರ ತೀರದಿಂದ ಬಹು ದೂರ ಹೋಗಿ ನಾನು ಪಾಪದ ಆಳಕ್ಕೆ ಮುಳುಗುತ್ತಾ ಇದ್ದೆನು. ಆಂತರ್ಯದ ಆಳದಲ್ಲಿ ಕಲಂಕಿತನಾಗಿ ಇನ್ನೆಂದಿಗೂ ಮೇಲಕ್ಕೇಳದಂತೆ ಮುಳುಗುತ್ತಿದ್ದೆನು. ಆದರೆ ಸಾಗರದ ಯಜಮಾನನು ನನ್ನ ನಿರಾಶಾದಾಯಕ ಕೂಗನ್ನು ಕೇಳಿ ಆ ನೀರಿನಿಂದ ನನ್ನನ್ನು ಮೇಲಕ್ಕೆತ್ತಿದನು ಮತ್ತು ಈಗ ನಾನು ಸುರಕ್ಷಿತನಾಗಿರುವೆನು ಎಂಬುದಾಗಿ. ಎಷ್ಟು ಸುಂದರವಾದಂಥ ಹಾಡಲ್ಲವೇ ಪ್ರಿಯರೇ? ಕರ್ತನಲ್ಲಿ ನನ್ನ ಪ್ರಿಯ ಸ್ನೇಹಿತರೆ, ನನ್ನನ್ನು ಮೇಲಕ್ಕೆತ್ತಿದ ಯೇಸು ಕ್ರಿಸ್ತನು ನಿನ್ನನ್ನೂ ಸಹ ಮೇಲಕ್ಕೆತ್ತಲು ಶಕ್ತನಾಗಿರುವನು. ಅದುವೇ ಈ ಒಳ್ಳೆಯ ಸಮಾರ್ಯದವನ ಸಂದೇಶವಾಗಿರುವುದು. ದೇವರಿಗೆ ಮಹಿಮೆ ಉಂಟಾಗಲಿ. ಬನ್ನಿರಿ ಪ್ರಿಯರೇ, ನಮ್ಮ ಅಧ್ಯಯನವನ್ನು ಮುಂದುವರಿಸಿ ಲೂಕನು ಬರೆದ ಸುವಾರ್ತೆ 10ನೇ ಅಧ್ಯಾಯ 38ರಿಂದ 40 ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ: ಅವರು ಸಂಚಾರ ಮಾಡುತ್ತಿರುವಾಗ ಆತನು ಒಂದಾನೊಂದು ಹಳ್ಳಿಗೆ ಬಂದನು. ಅಲ್ಲಿ ಮಾರ್ಥಳೆಂಬ ಒಬ್ಬ ಸ್ತ್ರೀಯು ಆತನನ್ನು ತನ್ನ ಮನೆಯಲ್ಲಿ ಇಳಿಸಿಕೊಂಡಳು. ಆಕೆಗೆ ಮರಿಯಳೆಂಬ ಒಬ್ಬ ತಂಗಿ ಇದ್ದಳು. ಈಕೆಯು ಸ್ವಾಮಿಯ ಪಾದಗಳ ಬಳಿಯಲ್ಲಿ ಕೂತುಕೊಂಡು ಆತನ ವಾಕ್ಯವನ್ನು ಕೇಳುತ್ತಿದ್ದಳು. ಆದರೆ ಮಾರ್ಥಳು ಬಹಳ ಸೇವೆಯ ವಿಷಯವಾಗಿ ಬೇಸತ್ತು ಆತನ ಬಳಿಗೆ ಬಂದು, ಸ್ವಾಮಿ, ನನ್ನ ತಂಗಿಯು ಸೇವೆಗೆ ನನ್ನೊಬ್ಬಳನ್ನೇ ಬಿಟ್ಟಿದ್ದಾಳೆ. ಇದಕ್ಕೆ ನಿನಗೆ ಚಿಂತೆಯಿಲ್ಲವೋ? ನನಗೆ ನೆರವಾಗಬೇಕೆಂದು ಆಕೆಗೆ ಹೇಳು ಅಂದಳು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಬಹುಶಃ ಮರಿಯಳು ತನಗೆ ಎಷ್ಟು ಬೇಕೋ ಅಷ್ಟು ಕೆಲಸವನ್ನು ಮಾಡಿ ಯೇಸುವಿನ ಪಾದದ ಬಳಿಯಲ್ಲಿ ಕುಳಿತುಕೊಂಡಿರಬಹುದು. ಆದರೆ ಮಾರ್ಥಳಾದರೋ ಅನೇಕ ಕೆಲಸಗಳಲ್ಲಿ ತನ್ನನ್ನು ತೊಡಗಿಸಿಕೊಂಡು ಬಹುಬೇಗನೆ ಗಲಿಬಿಲಿಗೊಂಡಳು ಹಾಗೂ ನಿರಾಶಳಾದಳು. ಮುಂದೆ ಆಕೆಯು ಹೇಳಿರುವಂಥ ಮಾತು ಬಹುಶಃ ಸಾಧಾರಣ ಪರಿಸ್ಥಿತಿಯಲ್ಲಿ ಅದನ್ನು ಆಕೆಯು ಹೇಳುತ್ತಿರಲಿಲ್ಲ. ಆದರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಆಕೆಯೊಂದಿಗೆ ಬಹು ಸಭ್ಯತೆಯಿಂದ ವರ್ತಿಸಿ ಆಕೆಗೆ ಮರಿಯಳು ಅತ್ಯುತ್ತಮವಾದದ್ದನ್ನು ಆಯ್ದುಕೊಂಡಿರುವಳು ಎಂಬುದಾಗಿ ಹೇಳಿದನು. ಕರ್ತನಲ್ಲಿ ಪ್ರಿಯ ದೇವಜನರೇ,
ನಾವು ಜೀವಿತದಲ್ಲಿ ಬಹಳ ಗಲಿಬಿಲಿಗೊಂಡು ನಿರಾಶರಾಗಿ ಯಾವ ಕಡೆಗೆ ತಿರುಗಬೇಕೆಂಬುದಾಗಿ ತಿಳಿಯದವರಾಗಿರುವೆವೋ? ಹಾಗಾದರೆ ನಾವು ಮರಿಯಳ ಹಾಗೆ ಯೇಸು ಕ್ರಿಸ್ತನ ಪಾದದ ಬಳಿಯಲ್ಲಿ ಕುಳಿತುಕೊಳ್ಳುವುದನ್ನು ಆಯ್ದುಕೊಳ್ಳೋಣ. ಅದರಿಂದ ನಮಗೆ ಒಳ್ಳೆಯದಾಗುತ್ತದೆ. ಇಲ್ಲಿಗೆ ಪ್ರಿಯರೇ, ಲೂಕನು ಬರೆದ ಸುವಾರ್ತೆಯ 10ನೇ ಅಧ್ಯಾಯದ ಧ್ಯಾನವು ಮುಕ್ತಾಯವಾಯಿತು. ಬಂದಿರಿ, ಈಗ ನಾವು ಲೂಕನು ಬರೆದ ಸುವಾರ್ತೆ 11ನೇ ಅಧ್ಯಾಯದ ಕಡೆಗೆ ನಮ್ಮ ಗಮನವನ್ನು ಹರಿಸೋಣ. ಪ್ರಿಯರೇ, ಈ ಅಧ್ಯಾಯದ ಮುಖ್ಯ ಪ್ರಸ್ತಾಪವು ಹಠ ಹಿಡಿದ ಸ್ನೇಹಿತ ಹಾಗೂ ಒಳ್ಳೆ ತಂದೆಯ ಸಾಮ್ಯವನ್ನು ಉಪಯೋಗಿಸಿ ಯೇಸು ತನ್ನ ಶಿಷ್ಯರಿಗೆ ಪ್ರಾರ್ಥಿಸುವುದನ್ನು ಕಲಿಸಿದ್ದು, ಯೇಸು ಬೆಲ್ಜೆಬೂಲನ ಸಹಾಯದಿಂದ ದೆವ್ವಗಳನ್ನು ಬಿಡಿಸುತ್ತಾನೆಂದು ದೂಷಿಸಲ್ಪಟ್ಟದ್ದು, ದುರಾತ್ಮನು ಮನುಷ್ಯನನ್ನು ಬಿಡುವುದರ ಕುರಿತು, ಯೋನನ ಸೂಚಕ ಕಾರ್ಯದ ಕುರಿತು, ದೀಪಸ್ತಂಭದ ಮೇಲಿನ ದೀಪದ ಕುರಿತು ಯೇಸು ನೀಡಿದ ಸಾಮ್ಯ ಹಾಗೂ ಫರಿಸಾಯರ ದುರ್ಗುಣಗಳನ್ನು ಖಂಡಿಸಿದ್ದು ಎಂಬುದಾಗಿರುತ್ತದೆ. ಪ್ರಿಯರೇ, ಈಗ ದಯಮಾಡಿ ನಿಮ್ಮ ಸತ್ಯವೇದದಲ್ಲಿ ಲೂಕನು ಬರೆದ ಸುವಾರ್ತೆ 11ನೇ ಅಧ್ಯಾಯದ ಪ್ರಾರಂಭದ 4 ವಚನಗಳನ್ನು ನನ್ನೊಂದಿಗೆ ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ಆತನು ಒಂದಾನೊಂದು ಸ್ಥಳದಲ್ಲಿ ಪ್ರಾರ್ಥನೆ ಮಾಡಿ ಮುಗಿಸಿದಾಗ ಆತನ ಶಿಷ್ಯರಲ್ಲಿ ಒಬ್ಬನು ಆತನಿಗೆ, ಸ್ವಾಮಿ, ಯೋಹಾನನು ತನ್ನ ಶಿಷ್ಯರಿಗೆ ಕಲಿಸಿದ ಹಾಗೆ ನಮಗೂ ಪ್ರಾರ್ಥನೆ ಮಾಡುವುದನ್ನು ಕಲಿಸು ಎಂದು ಕೇಳಿದನು. ಅದಕ್ಕಾತನು, ನೀವು ಪ್ರಾರ್ಥಿಸುವಾಗ, ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ, ನಿನ್ನ ರಾಜ್ಯವೂ ಬರಲಿ, ನಮ್ಮ ಅನುದಿನದ ಆಹಾರವನ್ನು ಪ್ರತಿದಿನವೂ ದಯಪಾಲಿಸು, ನಮಗೆ ತಪ್ಪು ಮಾಡಿರುವ ಪ್ರತಿಯೊಬ್ಬನನ್ನು ನಾವು ಕ್ಷಮಿಸುತ್ತೇವಾದ್ದರಿಂದ ನಮ್ಮ ಪಾಪಗಳನ್ನು ಕ್ಷಮಿಸು, ನಮ್ಮನ್ನು ಶೋಧನೆಯೊಳಗೆ ಸೇರಿಸಬೇಡ ಎಂದು ಹೇಳಿರಿ ಅಂದನು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಬಂಧುಗಳೇ, ಈ ಪ್ರಮುಖವಾದಂಥ ಭಾಗವು ಪ್ರಾರ್ಥನೆಯೊಂದಿಗೆ ವ್ಯವಹರಿಸುತ್ತದೆ. ಯಾಕೆಂದರೆ ಬೇರೆ ಯಾವ ಸುವಾರ್ತೆಗಳಲ್ಲಿಯೂ ಇದು ನಮಗೆ ಸಿಕ್ಕುವುದಿಲ್ಲ. ಇದು ಸುವಾರ್ತೆಗಳಲ್ಲಿನ ಬೇರೆ ಭಾಗಗಳಿಗೆ ಸಮಾನ ರೂಪದ್ದಾಗಿ ಕಾಣಬಹುದು, ಆದರೆ ಇದು ನಿಜವಾಗಿಯೂ ವ್ಯತ್ಯಾಸವಾದದ್ದಾಗಿದೆ. ಯೇಸುಕ್ರಿಸ್ತನ ಸೇವೆಯಲ್ಲಿನ ಕಾಲಾನುಕ್ರಮದ ವಿವರಣೆಯಲ್ಲಿ ಈ ಭಾಗವು ಸೇರಿಸಲ್ಪಟ್ಟಿರುವಂಥದ್ದು ಎಂಬುದಾಗಿ ಹೇಳುವವರು ಇದ್ದಾರೆ. ಹೌದು, ಇದು ನಿಜವಾಗಿಯೂ ಕ್ರಮಾನುಸಾರವಾಗಿರುವುದಿಲ್ಲ, ಆದರೆ ಇದು ಅನೇಕ ಆಸಕ್ತಿಕರವಾದಂಥ ತೊಡಗಿರಿಸುವಿಕೆಗಳನ್ನು ಪರಿಚಯಿಸುತ್ತದೆ. ಪ್ರಿಯ ದೇವಜನರೇ, ಈ ವಾಕ್ಯ ಭಾಗದಲ್ಲಿ ಆತನ ಶಿಷ್ಯರಲ್ಲಿ ಒಬ್ಬನು ಹೇಗೆ ಪ್ರಾರ್ಥನೆ ಮಾಡುವುದೆಂಬುದನ್ನು ಕಲಿಸಿಕೊಡುವಂತೆ ಯೇಸುವನ್ನು ಕೇಳಿದ್ದಕ್ಕೆ ಕಾರಣವೇನೆಂದರೆ, ಆ ಶಿಷ್ಯನು ಯೇಸು ಕ್ರಿಸ್ತನು ಪ್ರಾರ್ಥಿಸುವುದನ್ನು ನೋಡಿದ್ದನು ಮತ್ತು ಕೇಳಿದ್ದನು. ನೋಡಿರಿ, ಯೇಸು ಕ್ರಿಸ್ತನು ಏಕಾಂತವಾಗಿ ಹೋಗಿ ಪ್ರಾರ್ಥಿಸುವುದು ಆತನ ರೂಢಿಯಾಗಿತ್ತು. ಈ ಶಿಷ್ಯನು ಯೇಸು ಪ್ರಾರ್ಥಿಸುವುದನ್ನು ಕೇಳಿದ್ದನು ಮತ್ತು ಅವನ ಹೃದಯದಲ್ಲಿಯೂ ತಾನೂ ಸಹ ಯೇಸುವಿನ ಹಾಗೆ ಪ್ರಾರ್ಥಿಸಬೇಕೆಂಬ ಆಶೆಯು ಹುಟ್ಟಿಕೊಂಡಿತ್ತು. ಕರ್ತನಲ್ಲಿ ಪ್ರಿಯ ದೇವಜನರೇ, ಈ ಗಳಿಗೆಯಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ತಂದೆಯ ಬಲಗಡೆಯಲ್ಲಿ ನಮಗೋಸ್ಕರ ಮಧ್ಯಸ್ಥಿಕೆಯ ಪ್ರಾರ್ಥನೆಯನ್ನು ಮಾಡುತ್ತಾ ಇದ್ದಾನೆ. ನೋಡಿರಿ, ಆತನು ನಮ್ಮ ಮಹಾಮಧ್ಯಸ್ಥಗಾರನಾಗಿದ್ದಾನೆ. ನಮಗೆ ಪ್ರಾರ್ಥಿಸುವುದನ್ನು ಕಲಿಸಿಕೊಡುವಂತೆ ಆತನನ್ನು ಕೇಳಿಕೊಳ್ಳುವುದು ಈಗಲೂ ಸಹ ಉತ್ತಮವಾದಂಥ ವಿಚಾರವಾಗಿರುವುದು. ಕರ್ತನೆ, ನನಗೆ ಪ್ರಾರ್ಥಿಸುವುದನ್ನು ಕಲಿಸಿಕೊಡು ಎಂಬುದು ಒಂದು ಯುಕ್ತವಾದಂಥ ವಿಜ್ಞಾಪನೆ ಆಗಿರುವುದು. ಪ್ರಿಯರೇ, ಈ ಶಿಷ್ಯನು ಕೇವಲ ಹೇಗೆ ಪ್ರಾರ್ಥನೆಯನ್ನು ಮಾಡುವುದು ಎಂಬುದಾಗಿ ಕೇಳುತ್ತಿರಲಿಲ್ಲ. ಯೇಸುಕ್ರಿಸ್ತನು ಬೆಟ್ಟದ ಮೇಲೆ ನೀಡಿದ ಪ್ರಸಂಗವು ಒಬ್ಬನು ಹೇಗೆ ಪ್ರಾರ್ಥನೆ ಮಾಡಬೇಕು ಎಂಬುದರ ಹೊರರೇಖೆಯನ್ನು ಹಾಕಿ ತೋರಿಸಿತ್ತು. ಈ ಶಿಷ್ಯನು ಪ್ರಾರ್ಥನೆಯನ್ನು ಮಾಡಲು ಬೇಕಾಗುವ ತಂತ್ರವನ್ನಾಗಲಿ, ಕ್ರಮವನ್ನಾಗಲಿ, ಅಥವಾ ಅವನು ಹಿಂಬಾಲಿಸಬೇಕಾದಂಥ ಶಾಸ್ತ್ರೋಕ್ತಿಯನ್ನಾಗಲಿ ಕೇಳುತ್ತಾ ಇಲ್ಲ, ಮತ್ತು ಅದನ್ನು ಹೇಗೆ ಮಾಡಬೇಕೆನ್ನುವ ವಿಷಯವೂ ಸಹ ಅದಾಗಿರಲಿಲ್ಲ. ಆದರೆ ಪ್ರಿಯರೇ, ಅವನು ಯೇಸು ಕ್ರಿಸ್ತನ ಹಾಗೆ ಪ್ರಾರ್ಥಿಸಲು ಬಯಸಿದನು. ಕರ್ತನಲ್ಲಿ ಪ್ರಿಯರೇ, ದಯಮಾಡಿ ಗಮನಿಸಿರಿ, ಪ್ರಾರ್ಥನೆಯ ಕೊನೆಯಲ್ಲಿ ನಾವು ಹೇಗೆ ಆಮೇನ್ ಎಂಬುದಾಗಿ ಹೇಳುತ್ತೇವೋ ಹಾಗೆಯೇ ಅನೇಕ ಜನರ ಪ್ರಾರ್ಥನೆಯು ದಿನದ ಅಂತ್ಯದಲ್ಲಿ ಆಮೇನ್ ಎಂಬುದಾಗಿ ಹೇಳುವ ರೀತಿಯಲ್ಲಿ ಇರುತ್ತದೆ. ನೋಡಿರಿ, ನಮ್ಮ ಪ್ರಾರ್ಥನೆಯು ಆ ರೀತಿಯಲ್ಲಿ ಇರಬಾರದು. ಯೋಹಾನನು ತನ್ನ ಶಿಷ್ಯರಿಗೆ ಕಲಿಸಿದ ಹಾಗೆ ನಮಗೂ ಪ್ರಾರ್ಥನೆ ಮಾಡುವುದನ್ನು ಕಲಿಸು ಎಂಬುದಾಗಿ ಶಿಷ್ಯನು ಕೇಳಿದನು. ಇದು ಯೋಹಾನನ ಜೀವಿತದೊಳಗಿನ ಒಂದು ಕ್ಷಣಿಕವಾದ ನೋಟವಾಗಿದೆ, ಅಂದರೆ ಒಂದು ರೀತಿಯ ಬೀಳ್ಕೊಡುವ ನೋಟವಾಗಿದೆ. ಯಾಕಂದರೆ ಇಲ್ಲಿ ಅವನನ್ನು ನಾವು ಕೊನೆಯ ಸಾರಿ ನೋಡಲಿದ್ದೇವೆ. ಈ ಕೊನೆಯ ಚಿತ್ರದಲ್ಲಿ ನಾವೇನನ್ನು ನೋಡುತ್ತಾ ಇದ್ದೇವೆ? ಹೌದು, ನಾವು ಯೋಹಾನನು ಪ್ರಾರ್ಥನೆಯ ಮನುಷ್ಯನಾಗಿರುವುದನ್ನು ನೋಡುತ್ತಾ ಇದ್ದೇವೆ. ಯೋಹಾನನು ತನ್ನ ಶಿಷ್ಯರಿಗೆ ಕಲಿಸಿದ ಹಾಗೆ ನಮಗೂ ಪ್ರಾರ್ಥನೆ ಮಾಡುವುದನ್ನು ಕಲಿಸು ಎಂಬುದಾಗಿ ಶಿಷ್ಯನು ಹೇಳಿದನು. ಇದೇ ರೀತಿ
ಜನರು ನಮ್ಮ ಕುರಿತಾಗಿ ಹೇಳುವರೋ? ನೋಡಿರಿ, ಅನೇಕ ದೊಡ್ಡ ದೇವರ ಸೇವಕರು ಪ್ರಾರ್ಥನೆಯ ವೀರರಾಗಿದ್ದರು. ಇಂದು ಅನೇಕ ಕ್ರೈಸ್ತ ವಿಶ್ವಾಸಿಗಳ ಬರುಡಾದ ಜೀವಿತಗಳು ಮತ್ತು ನಿರ್ಜೀವವಾದಂಥ ಸಭೆಗಳು ಪ್ರಾರ್ಥನೆ ಇಲ್ಲದೇ ಇರುವುದರ ಪರಿಣಾಮಗಳಾಗಿವೆ. ಅದುವೇ ಪ್ರಿಯರೇ ನಮ್ಮ ಸಮಸ್ಯೆಯಾಗಿದೆ. ದಯಮಾಡಿ ಆಲೋಚಿಸಿ ನೋಡಿರಿ. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಈಗ ನಮ್ಮ ಕರ್ತನಾದ ಯೇಸುಕ್ರಿಸ್ತನು ತನ್ನ ಶಿಷ್ಯರ ಬೇಡಿಕೆಗೆ ಉತ್ತರವಾಗಿ ಈ ಪ್ರಾರ್ಥನೆಯನ್ನು ನೀಡಿದನು. ಈ ಪ್ರಾರ್ಥನೆಯು ಇಂದು ನಾವು ಅನೇಕ ಸಾರ್ವಜನಿಕ ಕೂಟಗಳಲ್ಲಿ ಉಪಯೋಗಿಸುವಂತೆ ಇರಬೇಕೆಂದು ಆತನು ಬಯಸಿರಲಿಲ್ಲ ಎಂಬುದಾಗಿ ನಾನು ನಂಬುತ್ತೇನೆ. ಅದು ಆಡಂಬರದ ರೀತಿಯಲ್ಲಿ ಸಾರ್ವಜನಿಕ ಸಭೆಗಳಲ್ಲಿ ಉಪಯೋಗಿಸುವುದಕ್ಕಾಗಿ ಮಾತ್ರ ಇರಬಾರದು. ಅದರ ಬದಲಾಗಿ ಅದು ತಂದೆಯೊಂದಿಗೆ ಮಗನು ಹೇಗೆ ಮಾತನಾಡುತ್ತಾನೋ ಹಾಗೆಯೇ ಒಂದು ಸ್ವಯಂ ಪ್ರೇರಿತವಾದ ವೈಯಕ್ತಿಕ ಪ್ರಾರ್ಥನೆಯಾಗಿರಬೇಕು. ನೋಡಿರಿ, ನನ್ನನ್ನು ಚೆನ್ನಾಗಿ ತಿಳಿದಿರುವಂಥ ದೇವರು ನನ್ನ ಯಥಾರ್ಥತೆಯಲ್ಲಿ ಅದನ್ನು ಮಾಡುವಂತೆ ಬಯಸುತ್ತಾನೆ ಹೊರತು ನಾನು ಅದನ್ನು ಪ್ರತ್ಯೇಕವಾದಂಥ ಧ್ವನಿಯಲ್ಲಿ ಸುಂದರವಾದಂಥ ಪದಗಳನ್ನು ಉಪಯೋಗಿಸುತ್ತಾ ಅದನ್ನು ಹೇಳಬೇಕೆಂದು ಆತನು ಬಯಸುವುದಿಲ್ಲ. ಬನ್ನಿರಿ ಪ್ರಿಯರೇ, ಈಗ ನಾವು ಆ ಪ್ರಾರ್ಥನೆಯ ಕೆಲವು ಮೂಲ ವಸ್ತುಗಳನ್ನು ನೋಡಿಕೊಳ್ಳೋಣ. ಮೊದಲನೆಯ ಭಾಗವು, ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ ಎಂಬುದಾಗಿರುತ್ತದೆ. ಈ ವಾಕ್ಯ ಭಾಗದೊಂದಿಗೆ ಆಂಗ್ಲ ಭಾಷೆಯ ಕಿಂಗ್ ಜೇಮ್ಸ್ ವರ್ಷನ್ನಲ್ಲಿ ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ ಎಂಬುದಾಗಿ ಸೇರಿಕೊಂಡಿರುವುದನ್ನು ನಾವು ನೋಡುತ್ತೇವೆ. ಅಂದರೆ ಭೂಲೋಕದಲ್ಲಿ ದೇವರ ಚಿತ್ತವು ನೆರವೇರುವುದಕ್ಕೋಸ್ಕರ ಈ ಪ್ರಾರ್ಥನೆಯನ್ನು ಮಾಡಬೇಕಾಗಿರುತ್ತದೆ. ಅದು ಕೆಡುಕನ್ನು ಅಥವಾ ಕೆಟ್ಟದ್ದನ್ನು ಕೆಳಗೆ ಹಾಕಿ ಒಳ್ಳೆಯದನ್ನು ಎತ್ತಿ ಹಿಡಿಯುವುದನ್ನು ಒಳಗೊಂಡಿರುತ್ತದೆ. ಪ್ರಿಯರೇ, ದೇವರ ಚಿತ್ತವನ್ನು ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಳ್ಳುವ ಬಯಕೆಯನ್ನು ನಾವು ಹೊಂದಿರುವುದೇ ಅದರ ಅರ್ಥವಾಗಿದೆ. ಇದು ಒಬ್ಬ ವಿಶ್ವಾಸಿಯು ಮಾಡಬೇಕಾಗಿರುವ ಪ್ರಾರ್ಥನೆಯಾಗಿದ್ದು, ಇದನ್ನು ಅರ್ಥಪೂರ್ವಕವಾಗಿ ಮಾಡದೆ ಕೇವಲ ಬಾಯಿಂದ ಉಚ್ಚರಿಸುವುದಾದರೆ ಅದಕ್ಕೆ ಯಾವ ಪ್ರಯೋಜನವೂ ಇರುವುದಿಲ್ಲ. ಹಾಗೆಯೇ ಪ್ರಿಯರೇ, ಈ ಪ್ರಾರ್ಥನೆಯಲ್ಲಿ ನಾವು ಮುಂದುವರೆದು ನಮ್ಮ ಅನುದಿನದ ಆಹಾರವನ್ನು ಪ್ರತಿದಿನವೂ ದಯಪಾಲಿಸು ಎಂಬುದಾಗಿ ಓದುವಾಗ ಅಲ್ಲಿ ನಮ್ಮ ದೈಹಿಕ ಒದಗಿಸುವಿಕೆಯು ಒಳಗೊಂಡಿರುವುದನ್ನು ನಾವು ನೋಡುತ್ತೇವೆ. ನಂತರ ನಮಗೆ ತಪ್ಪು ಮಾಡಿರುವ ಪ್ರತಿಯೊಬ್ಬನನ್ನು ನಾವು ಕ್ಷಮಿಸುತ್ತೇವಾದ್ದರಿಂದ ನಮ್ಮ ಪಾಪಗಳನ್ನು ಕ್ಷಮಿಸು ಎಂಬುದಾಗಿ ಹೇಳಲ್ಪಟ್ಟಿದೆ. ಕರ್ತನಲ್ಲಿ ಪ್ರಿಯರೇ, ಖಂಡಿತವಾಗಿಯೂ ಈ ಪ್ರಮಾಣವನ್ನು ಮುಟ್ಟಲು ನಮ್ಮಿಂದ ಆಗುವುದಿಲ್ಲವೆಂಬುದನ್ನು ನಾವೆಲ್ಲರೂ ಒಪ್ಪಿಕೊಳ್ಳಲೇಬೇಕು. ಆದರೆ ನಾವು ಎಲ್ಲರನ್ನೂ ಕ್ಷಮಿಸಬೇಕೆಂದು ದೇವರು ಬಯಸುತ್ತಾನೆ. ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 32ನೇ ವಚನದಲ್ಲಿ ನಮಗೆ ಕೊಡಲ್ಪಟ್ಟಿರುವ ಪ್ರಮಾಣವನ್ನು ನಾವು ಹೀಗೆ ನೋಡುತ್ತೇವೆ: ಒಬ್ಬರಿಗೊಬ್ಬರು ಉಪಕಾರಿಗಳಾಗಿಯೂ ಕರುಣೆಯುಳ್ಳವರಾಗಿಯೂ ಕ್ಷಮಿಸುವವರಾಗಿಯೂ ಇರ್ರಿ ಎಂಬುದಾಗಿ. ಈ ಪ್ರಾರ್ಥನೆಯಲ್ಲಿ ಮುಂದುವರಿದು ನಾವು ನಮ್ಮನ್ನು ಶೋಧನೆಯೊಳಗೆ ಸೇರಿಸಬೇಡ ಎಂದು ಹೇಳಿರಿ ಎಂಬುದಾಗಿ ಹೇಳಲ್ಪಟ್ಟಿರುವುದನ್ನು ನಾವು ನೋಡುತ್ತೇವೆ. ಅಂದರೆ ದೇವರು ತಾನೇ ನಮ್ಮನ್ನು ಶೋಧನೆಯೊಳಗೆ ಸೇರಿಸುತ್ತಾನೆ ಎನ್ನುವುದು ಇದರ ಅರ್ಥವಲ್ಲ. ಆದರೆ ಖಂಡಿತವಾಗಿಯೂ ಆತನು ನಮ್ಮನ್ನು ಶೋಧಿಸಲ್ಪಡುವುದಕ್ಕೆ ಅನುಮತಿಸುತ್ತಾನೆ. ಆದ್ದರಿಂದಲೇ ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 10ನೇ ಅಧ್ಯಾಯ 13ನೇ ವಚನದಲ್ಲಿ ಮನುಷ್ಯರು ಸಹಿಸಬಹುದಾದ ಶೋಧನೆಯೇ ಹೊರತು ಬೇರೆ ಯಾವುದೂ ನಮಗೆ ಸಂಭವಿಸಲಿಲ್ಲ. ದೇವರು ನಂಬಿಗಸ್ತನು, ನಿಮ್ಮ ಶಕ್ತಿಯನ್ನು ಮೀರುವ ಶೋಧನೆಯನ್ನು ನಿಮಗೆ ಬರಗೊಡಿಸದೆ ನೀವು ಅದನ್ನು ಸಹಿಸುವುದಕ್ಕೆ ಶಕ್ತರಾಗುವಂತೆ ಶೋಧನೆಯಾಗುತ್ತಲೇ ತಪ್ಪಿಸಿಕೊಳ್ಳುವ ಮಾರ್ಗವನ್ನು ಸಿದ್ಧ ಮಾಡುವನು ಎಂಬುದಾಗಿ ನೋಡುತ್ತೇವೆ. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಇಂದು ನಮಗೆ ಬೋಧಕರಿಗಿಂತಲೂ ಸೇವಕರಿಗಿಂತಲೂ ಹೇಗೆ ಪ್ರಾರ್ಥಿಸಬೇಕೆಂದು ತಿಳಿದಿರುವವರ ಅವಶ್ಯಕತೆ ಇರುತ್ತದೆ. ಆದ್ದರಿಂದ ಪ್ರಿಯರೇ, ನಾವೆಲ್ಲರೂ ಪ್ರಾರ್ಥನೆಯ ಸ್ತ್ರೀ ಪುರುಷರಾಗುವಂತೆ ದೇವರು ತಾನೇ ನಮ್ಮೆಲ್ಲರಿಗೂ ಸಹಾಯ ಮಾಡಿ ನಡೆಸಲಿ. ಇಲ್ಲಿಗೆ ಪ್ರಿಯರೇ, ಇಂದಿನ ವಾಕ್ಯ ಧ್ಯಾನವು ಮುಕ್ತಾಯವಾಯಿತು. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು ಸದಾ ನೆಮ್ಮದಿಗಿರಲಿ. ಪ್ರಿಯರೇ, ಇಂದಿನ ಧ್ಯಾನದಲ್ಲಿ ಧರ್ಮೋಪದೇಶಕನ ಪ್ರಶ್ನೆಗೆ 3 ತತ್ವಜ್ಞಾನಗಳನ್ನು ಪ್ರತಿನಿಧಿಸುವ 3 ಪಂಗಡದ ಜನರನ್ನು ಸಾಮ್ಯದಲ್ಲಿ ಬಿಂಬಿಸಿದ್ದನ್ನು, ಮರಿಯಳು ಯೇಸುವಿನ ಪಾದ ಬಳಿ ಕೂತುಕೊಳ್ಳುವ ಅತ್ಯುತ್ತಮ ಆಯ್ಕೆಯ ವಿಚಾರವನ್ನು ತಿಳಿದುಕೊಂಡೆವು. ಆದುದರಿಂದ ನಮ್ಮ ಜೀವಿತದಲ್ಲಿ ಸಮಾಧಾನದ ತೀರದಿಂದ ಬಹು ದೂರ ಹೋಗದೆ ರಕ್ಷಕನಾದ ಯೇಸುವಿನ ಹಸ್ತದಲ್ಲಿದ್ದುಕೊಂಡು ನಿರಂತರವಾದ ಪ್ರಾರ್ಥನೆಯ ಜೀವಿತದಲ್ಲಿ
ಮುಂದೆ ಮುಂದೆ ಸಾಗೋಣ. ಬನ್ನಿರಿ ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾದ ದೇವರೇ, ನೀನು ಸಮಾಧಾನದ ಪ್ರಭು ಆಗಿದ್ದಿ ಸ್ವಾಮಿ. ನಮ್ಮ ಜೀವಿತದಲ್ಲಿ ನಿನ್ನ ಸಮಾಧಾನದಿಂದ ಇರಬೇಕು ಎಂಬುದಾಗಿ ನೀನು ಬಯಸಿದ್ದಿ. ಆದ್ದರಿಂದ ಯಾವ ವಿಚಾರಗಳು ನಮ್ಮನ್ನು ನಿನ್ನ ಸಮಾಧಾನದಿಂದ ದೂರ ಮಾಡುತ್ತಿದೆಯೋ ಅವುಗಳಿಂದ ನಮಗೆ ಬಿಡುಗಡೆಯನ್ನು ಅನುಗ್ರಹಿಸಿಕೊಡು. ನಿನ್ನ ವಾಕ್ಯದಿಂದ ತುಂಬಿಸಿ ನಿನ್ನ ದಿವ್ಯ ಸಮಾಧಾನ ಹೊಂದಿಕೊಂಡು ನಿನ್ನ ಮಾರ್ಗದಲ್ಲಿ ಮುಂದೆ ಸಾಗುವುದಕ್ಕೆ ನಮಗೆ ಸಹಾಯ ಮಾಡು ಸ್ವಾಮಿ. ಯಾರ್ಯಾರು ಇನ್ನೂ ನಿನ್ನಿಂದ ದೂರವಾಗಿದ್ದಾರೋ ಅವರನ್ನು ನೀನು ಎಳೆದು ತರಬೇಕಾಗಿ ಬೇಡುವರಾಗಿದ್ದೇವೆ. ಹೀಗೆ ನಿನ್ನನ್ನು ಪ್ರೀತಿಸುತ್ತಾ ನಿನ್ನ ಹಸ್ತದಲ್ಲಿದ್ದುಕೊಂಡು ಕೃಪೆಯ ಜೀವಿತದಲ್ಲಿ ಮುಂದೆ ಸಾಗುವುದಕ್ಕೆ ಸಹಾಯ ಮಾಡು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್. ಕರ್ತನಲ್ಲಿ ಪ್ರಿಯರೇ, ನಮ್ಮ ನೆರೆಯವನು ಯಾರು ಎಂಬ ಸತ್ಯವನ್ನು ಅರಿತುಕೊಂಡ ನೀವು ಈ ಕಾರ್ಯಕ್ರಮದ ಅಭಿವೃದ್ಧಿಗಾಗಿ ಕರೆ ಮಾಡಿ ಪ್ರಾರ್ಥಿಸುವಿರಾ? ನಿಮ್ಮ ಕರೆಯು ಬಹು ಅಮೂಲ್ಯವಾದದ್ದು. ಹಾಗೆ ಮಾಡುವುದಕ್ಕಾಗಿ ವಂದನೆಗಳು. ತಿರುಗಿ ಭೇಟಿಯಾಗೋಣ. ದೇವರ ಪ್ರೀತಿ, ಕೃಪೆ, ಕರುಣೆ ನಿಮ್ಮಲ್ಲಿ ನೆಲೆಯಾಗಿರಲಿ.